ನಮಸ್ತೆ ಸಿನಿಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿನ್ನೆ ರಿಲೀಸ್ ಆಗಿರೋ ಚೂ ಮಂತರ್ ಮೂವಿ ಬಗ್ಗೆ ಮಾತಾಡೋಣ. ಶಿವಲಿಂಗ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಹಾರರ್ ಮೂವಿ ಅಂತ ಏನಾದರೂ ಬಂದಿದ್ದರೆ ಅದನ್ನು ಚೂ ಮಂತರ್ ಅಂತ ಹೇಳ್ತೀನಿ. ಶಿವಲಿಂಗ ಮೂವಿಗೆ ಇದನ್ನು ಹೋಲಿಸ್ತಿಲ್ಲ, ಯಾಕಂದರೆ ಶಿವಲಿಂಗ ವಾಸ್ ದ ಬೆಸ್ಟ್ ಹಾರರ್ ಮೂವಿ ನಾನು ನೋಡಿರೋದ್ರಲ್ಲಿ. ಆದರೆ ಇತ್ತೀಚೆಗೆ ಬರ್ತಾ ಇರೋ ಹಾರರ್ ಮೂವಿಗಳಲ್ಲಿ ಚೂ ಮಂತರ್ ಒಂದು ಒಳ್ಳೆ ಹಾರರ್ ಆ್ಯಂಡ್ ಕಾಮಿಡಿ ಮೂವಿ ಅಂತ ನನಗೆ ಅನ್ನಿಸ್ತು. ಮೂವಿಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಮೂವಿ ಬಗ್ಗೆ ಹೇಳ್ಬಿಡ್ತೀನಿ. ಮೂವಿ ಡೈರೆಕ್ಷನ್ನ ಬಂದುಬಿಟ್ಟು ನವನೀತ್ ಅವರು ಮಾಡಿದ್ದಾರೆ. ಕರ್ವ ಮೂವಿನ ಇವರೇನೇ ಡೈರೆಕ್ಷನ್ ಮಾಡಿರೋದು. ಇನ್ನು ಹೀರೋ ಪಾತ್ರನ ಶರಣ್ ಅವ್ರು ಮಾಡಿದರೆ, ಅದಿತಿ ಪ್ರಭುದೇವನು ಮತ್ತು ಮೇಘನಾ ಗಾವನ್ಕರ್ ಅವರು ಹೀರೋಯಿನ್ನಾಗಿ ನಟಿಸಿದ್ದಾರೆ. ಇನ್ನು ಕಾಮಿಡಿ ರೋಲಲ್ಲಿ ನಮ್ಮ ಚಿಕ್ಕಣ್ಣವ್ರ ನಾವು ನೋಡ್ಬೋದು. ಮತ್ತು ಮೂವಿ ಬಂದುಬಿಟ್ಟು ಒಬ್ಬ ಆಗರ್ಭ ಶ್ರೀಮಂತ ಇರ್ತಾನೆ. ಅವನು ಹಾಸ್ಪಿಟಲೈಸ್ ಆಗಿಬಿಟ್ಟಿರ್ತಾನೆ. ಏನೋ ಲಾಸ್ ಆಗೋ ಏನೋ ಕಂಪ್ನಿ ಶೇರ್ಸ್ನ ಅವ್ರ ಮಗ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಟ್ಟಿರ್ತಾನೆ. ಆಮೇಲೆ ಅವರಪ್ಪ ಮಗಂಗೆ ಹೇಳ್ತಾನೆ, ನಿನಗೆ ಅಂತ ನಾನೇನಾದರೂ ಉಳಿಸಿದ್ರೆ ನಿಮ್ಮ ಅಮ್ಮನ ಹೆಸರಲ್ಲಿ ಇಂಡಿಯಾದಲ್ಲಿರೋ ಆ ಬಂಗ್ಲೆ ಅಷ್ಟೇ ಅಂತ ಹೇಳಿಬಿಟ್ಟು ಸತ್ತೋಗ್ಬಿಡ್ತಾನೆ. ಆ ಬಂಗ್ಲೆನ ಹುಡಿಕೊಂಡು ಆ ಫ್ಯಾಮಿಲಿಯವರು ಇಂಡಿಯಾಗೆ ಬರ್ತಾರೆ. ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ಮೂವಿ ಸ್ಟೋರಿ. ಕತೆ ಹೇಳಿದ ಸಾಕು. ಮೂವಿಲಿ ನನಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನ ಹೇಳ್ಬಿಡ್ತೀನಿ. ಮೊದಲನೇದು ಡೈರೆಕ್ಷನ್ ಗುರು. ಹಾರರ್ ಮೂವಿ ಅಂದಮೇಲೆ ಕತೆ ಒಳಗೆ ಉಪಕತೆ ಇದ್ದೇ ಇರುತ್ತೆ. ಸೊ ಆ ಉಪಕತೆಗಳನ್ನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಟೋಟಲ್ ಆಗಿ ಮೂವಿಲಿ 3 ಟೈಮ್ ಲೈನ್ ಕತೆಗಳು ಬರುತ್ತೆ. ಇನ್ನು ಎರಡನೇದು ಬಂದ್ಬಿಟ್ಟು ಶರಣ್ ಮತ್ತು ಚಿಕ್ಕಣ್ಣವ್ರ ಆ್ಯಕ್ಟಿಂಗು. ಒಂದು ಒಳ್ಳೆ ಮೂವಿ ಮಾಡಬೇಕಂದ್ರೆ ಅದರಲ್ಲಿ ಹೀರೋ ಆಗಲಿ ಆ್ಯಕ್ಟರ್ಸ್ಗಳಾಗಲಿ ಅವ್ರ ಎಫರ್ಟ್ಗಳನ್ನ ಚೆನ್ನಾಗಿ ಹಾಕಿದ್ರೆ ಮೂವಿನೂ ಚೆನ್ನಾಗಿ ಬಂದೇ ಬರುತ್ತೆ. ಆ ಕೆಲಸನ ಆ್ಯಕ್ಟರ್ಸ್ಗಳೆಲ್ಲ ನೀಟಾಗಿ ನಿಭಾಯಿಸಿದ್ದಾರೆ ಅಂತ ಅನ್ನಿಸ್ತು. ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಕಲರ್ ಗ್ರೇಡಿಂಗಲ್ಲಿ ಕಲರ್ನ ಜಾಸ್ತಿ ಹಾಕ್ಬಿಡೋದು. ಸೊ ಆ ಟ್ರೆಂಡನ್ನು ಈ ಮೂವಿಲಿ ಬಳಸಿಲ್ಲ. ಆ್ಯಂಡ್ ಎಡಿಟಿಂಗು, ಸಿನಿಮಾಟೋಗ್ರಫಿ, ಸೌಂಡ್ಸು ಎಲ್ಲ ಟೀಮ್ ಅವರು ನೀಟಾಗಿ ವರ್ಕ್ ಮಾಡಿದ್ದಾರೆ ಅನಿಸುತ್ತೆ. ಒಳ್ಳೆ ಒಂದು ಔಟ್ಪುಟ್ ಮೂವಿ ಬಂದಿದೆ ಅಂತ ನನಗನ್ನಿಸ್ತು. ಇನ್ನು ಈ ಮೂವಿಲಿ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದೆರಡು ಸೀನ್ಗಳು ನಮ್ಮ ವಿಷ್ಣುದಾದ್ ಅವ್ರನ್ನ ಹಾಕಿದ್ದಾರೆ. ಅವ್ರು ಏನಕ್ಕೆ ಇಲ್ಲಿಗೆ ಬಂದರು ಅಂತ ನೀವು ತಿಳ್ಕೊಬೇಕಂದ್ರೆ ಫಸ್ಟ್ ಹೋಗಿ ಮೂವಿನ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಇನ್ನು ಈ ಮೂವಿಲಿ ನನಗೆ ಏನೇನು ಇಷ್ಟ ಆಗಿಲ್ಲ ಅಂತ ಅಂದರೆ ಫಸ್ಟ್ನೇದು ಅದಿತಿ ಪ್ರಭುದೇವನ್ ಅವ್ರ ಆ್ಯಕ್ಟಿಂಗು. ಕಂಪೇರ್ ಟು ಮೇಘನಾ, ಅದಿತಿ ಅವರು ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ಬೋದಿತ್ತು. ಅಂದರೆ ಹಾರರ್ ಮೂವಿಗೆ ಬೇಕಾದಂಥ ಆ್ಯಕ್ಟಿಂಗ್ ಅವರಿಂದ ಬಂದಿಲ್ಲ ಅಂತ ನನಗನ್ನಿಸ್ತು. ಎರಡನೇದು ಗುರು, ಮೂವಿನ ಒಂದು ಆ್ಯಂಗಲಿಂದ ನೋಡಿದ್ರೆ ಹಾರರ್ ಮೂವಿಗಿಂತ ಕಾಮಿಡಿ ಮೂವಿ ಥರ ಅನಿಸುತ್ತೆ. ಭಯಪಟ್ಟಿದ್ದಕ್ಕಿಂತ ಮೂವಿನ ನೋಡಿ ನಕ್ಕಿದ್ದೇ ಜಾಸ್ತಿ. ಇನ್ನು ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಈ ಮೂವಿನ ಹೋಗಿ ಥಿಯೇಟರಲ್ಲಿ ನೋಡಿ. ಯಾಕಂತ ಅಂದರೆ ಒಂದು ರೀಸನ್ನು ಇದು ನಮ್ಮ ಕನ್ನಡದ ಮೂವಿ ಅಂತ. ಇನ್ನೊಂದು ರೀಸನ್ ಏನಂತ ಅಂದರೆ UI ಅಂತ ಮೂವಿಗಳಿಗೇ 300-400 ಕೋಟಿ ಥಿಯೇಟರ್ಗಳಿಗೆ ಹೋಗಿ ನೋಡಿದ್ದೀರಾ. ಇನ್ನು ಈ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿದ್ರೆ ನಿಮಗೇನು ಡಿಫ್ರೆನ್ಸ್ ಅನಿಸಲ್ಲ. ನನಗೇನು ಅನ್ನಿಸ್ತು ಅದನ್ನು ನಾನು ಹೇಳಿದ್ದೀನಿ. ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆದಾಗಿ ಹೇಳಬೇಕಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಕನ್ಫ್ಯೂಷನ್ನು.